ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡುನ ಹೇಗೆ ಮಾಡೋದು ಮಕ್ಕಳಿಗೋಸ್ಕರ ಮನೇಲಿ. ಈಗ ಎಲ್ಲ ಮಕ್ಕಳನ್ನು ಡ್ರೈ ಫ್ರೂಟ್ಸ್ ಕೊಟ್ಟರೆ ಹಾಗೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಈ ಥರ ಮಾಡಿ ಒಮ್ಮೆ ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಸೇಮ್ ಕ್ವಾಂಟಿಟಿ ಅಂದರೆ ನಾವು ಯಾವ ಮೆಷರ್ಮೆಂಟಲ್ಲಿ ತೊಗೊಂಡಿರ್ತೀವಿ ಎಲ್ಲ ಡ್ರೈ ಫ್ರೂಟ್ಸ್ನು ಆ ಮೆಷರ್ಮೆಂಟಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನು ನಾನು ತೊಗೊಂಡಿದ್ದೀನಿ. 1 ಕಪ್ ಮೆಷರ್ಮೆಂಟಲ್ಲಿ ನಾನು ಎಲ್ಲ ತೊಗೊಂಡಿದ್ದೀನಿ. ಸೊ ನೀವು ಏನೇ ತೊಗೋಬೇಕು ಅಂದರೂ ಸೇಮ್ ಮೆಷರ್ಮೆಂಟಲ್ಲಿ ತೊಗೊಳ್ಳಿ. ಸೊ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಹಾಗೆ ಪಿಸ್ತಾ, ವಾಲ್ನಟ್ಟು, ಹಾಗೆ ಎಳ್ಳು, ಮಖಾನ ಮತ್ತು ಕಡಲೆಬೀಜ ಮತ್ತು ಡೇಟ್ಸ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ಹಾಗೆ ದ್ರಾಕ್ಷಿನ ತೊಗೊಂಡಿದ್ದೀನಿ. ನಂತರ ನಾನು ಒಂದು ಬಾಣಲಿನ ಬಿಸಿ ಆಗೋಕೆ ಇಟ್ಕೊತಾ ಇದ್ದೀನಿ. ನೋಡಿ, ಬಿಸಿಯಾದ ನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ತುಪ್ಪ ಬಿಸಿಯಾದ ನಂತರ ಅದಕ್ಕೆ ನಾನು ಮೆಷರ್ಮೆಂಟ್ ಎಷ್ಟು ತೊಗೊಂಡಿದ್ನೋ ಅಷ್ಟು ಬಾದಾಮಿನ ಹಾಕ್ಕೋತಾ ಇದ್ದೀನಿ. ಬಾದಾಮಿನ ಹಾಕ್ಕೊಂಡು ಹಾಗೆ ನಂತರ ವಾಲ್ನಟ್ನ ಹಾಕ್ಕೋತಾ ಇದ್ದೀನಿ. ಆ ಬಾದಾಮಿ ಜೊತೆನೇ ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ. ನೋಡಿ, ಇವಾಗ ವಾಲ್ನಟ್ ಹಾಕ್ಕೊಂಡೆ. ನಂತರ ನಾನು ಅದಕ್ಕೆ ಗೋಡಂಬಿನ ಹಾಕ್ಕೋತಾ ಇದ್ದೀನಿ. ಸೊ ಗೋಡಂಬಿ ಹಾಕ್ಕೊಂಡ ನಂತರ ಪಿಸ್ತಾನ ಹಾಕ್ಕೋತಾ ಇದ್ದೀನಿ. ಸೊ ಇಷ್ಟೆಲ್ಲ ಹಾಕ್ಕೊಂಡು ಒಮ್ಮೆ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ನಾವು ಲೈಟಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಡ್ರೈ ಫ್ರೂಟ್ಸ್ನು. ತುಂಬ ಓವರಾಗಿ ಫ್ರೈ ಮಾಡಿಕೊಂಡ್ರೆ ಆ ಡ್ರೈ ಫ್ರೂಟ್ಸ್ ಲಡ್ಡುದು ಟೇಸ್ಟು ಚೇಂಜ್ ಆಗುತ್ತೆ ಮತ್ತು ಮಕ್ಕಳು ಇಷ್ಟಪಡಲ್ಲ. ಅದಕ್ಕೋಸ್ಕರ ಆದಷ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ, ಓವರ್ ಫ್ರೈ ಬೇಡ. ನಂತರ ಫ್ರೈ ಆದ ನಂತರ ಒಂದು ಪಾತ್ರೆಗೆ ಎಲ್ಲನೂ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ನಂತರ ಅದೇ ಬಾಣಲಿಗೆ ನಾನು ಕಡಲೆಬೀಜನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನೀಟಾಗಿ ಹುರ್ಕೊಳ್ಳೋಣ. ಒಂದು ಕ್ರಿಸ್ಪಿ ಥರ ಬರೋ ಥರ ನಾವು ಚೆನ್ನಾಗಿ ಕಡಲೆಬೀಜನ ಹುರ್ಕೊಳ್ಳೋಣ. ನಂತರ ಅದೇ ಕಡಲೆಬೀಜ ಜೊತೆ ನಾನು ಮಖಾನನ ಹಾಕ್ಕೋತಾ ಇದ್ದೀನಿ, ಅಂದರೆ ಕಮಲದ ಬೀಜನ. ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಕಡಲೆಬೀಜ ಜೊತೆ ಹಾಕ್ಕೊಂಡು ಒಮ್ಮೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ನಾನು ದ್ರಾಕ್ಷಿನ ಹಾಕ್ಕೊಂಡು ಹಾಗೆ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಖಾನ ಜೊತೆನೇ. ಸೊ ನೋಡಿ, ಇವಾಗ ನೀಟಾಗಿ ಫ್ರೈ ಆಗಿದೆ. ಇದನ್ನು ಒಮ್ಮೆ ಅದೇ ಪಾತ್ರೆಗೆ ನಾನು ಆರಲಿಕ್ಕೆ ಇಟ್ಕೊತಾ ಇದ್ದೀನಿ, ತಣ್ಣಗಾಗಲಿಕ್ಕೆ. ನಂತರ ನಾನು ಅದೇ ಬಾಣಲಿಗೆ ಎಳ್ಳನ್ನ, ಇಲ್ಲಿ ನಾನು ಬಿಳಿ ಎಳ್ಳನ್ನ ತಗೋತಾ ಇದ್ದೀನಿ. ನೀವು ಕಪ್ಪು ಎಳ್ಳನ್ನು ಹಾಕೋಬೋದು, ಚೆನ್ನಾಗಿರುತ್ತೆ. ಸೊ ಇಲ್ಲಿ ಬಿಳಿ ಎಳ್ಳನ್ನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಫ್ರೈ ಮಾಡ್ಕೊಬಿಟ್ರೆ ಸೀದೋಗ್ಬಿಡುತ್ತೆ. ಆದಷ್ಟು ಲೈಟಾಗಿ ಫ್ರೈ ಮಾಡಿಕೊಂಡು ಅದೇ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಸೊ ನೋಡಿ, ಇಷ್ಟನ್ನು ಹಾಕ್ಕೊಂಡು ತಣ್ಣಗಾಗೋಕ್ಕೆ ಬಿಡೋಣ. ಆದಷ್ಟು ಬಿಸಿಲಿ ನಾವು ಅದನ್ನು ರುಬ್ಬಿದ್ರೆ ಚೆನ್ನಾಗಿರಲ್ಲ, ಪೌಡ್ರ್ ಮಾಡಿದ್ರೆ. ಅದಕ್ಕೋಸ್ಕರ ತಣ್ಣಗಾಗಿ ಬಿಡೋಣ. ನಂತರ ನಾನು 1-2 ಏಲಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಏಲಕ್ಕಿನ ಆ್ಯಡ್ ಮಾಡಿ ಮತ್ತು ಒಂದು 6-7 ಡೇಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಖರ್ಜೂರ ಆ್ಯಡ್ ಮಾಡಿದ ನಂತರ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನಿಮಗೆ ತರ್ತರಿ ಬೇಕು ಅಂತಂದರೆ ತರ್ತರಿ ರುಬ್ಕೋಬೋದು. ಇಲ್ಲಿ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಸಾಫ್ಟಾಗಿ ಮಾಡಿದ್ದೀನಿ, ತುಂಬ ಅಲ್ಲ, ಒಂದು ಮೀಡಿಯಮ್ ಆಗಿ. ಸೊ ಇವಾಗ ನೋಡಿ ರುಬ್ಕೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಎಲ್ಲದನ್ನೂ ರುಬ್ಕೊಂಡು ಇಟ್ಕೊಂಡು ಅದನ್ನು ನಂತರ ನಾನು ಬೆಲ್ಲದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಬೆಲ್ಲದ ಪುಡಿಯಲ್ಲಿ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ ಇರೋದ್ರಿಂದ ತುಂಬ ಒಳ್ಳೆಯದು ಮಕ್ಕಳುಗಳಿಗೆ. 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನಾವು ಸ್ವೀಟ್ನ ಕೊಡ್ಬೋದು, ಅಂದರೆ ಬೆಲ್ಲ ಕೊಡ್ಬೋದು. ತುಂಬ ಒಳ್ಳೆಯದು ಮಕ್ಕಳಿಗೆ, ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮ್ ಇರೋದ್ರಿಂದ. ಸೊ ನೋಡಿ, ಇಲ್ಲಿ ನಾನು ಬೆಲ್ಲ ಚೆನ್ನಾಗಿರೋದ್ರಿಂದ ಹಾಗೆ ಹಾಕ್ಕೊಂಡು ಉಂಡೆನ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಹಚ್ಚ ಬೆಲ್ಲ ಇದ್ದಿದ್ರೆ ಅದನ್ನು ಒಮ್ಮೆ ಪಾಕ ಮಾಡಿಕೊಂಡು ಹಾಕ್ಕೋಬೋದು, ಆವಾಗಲೂ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇಲ್ಲಿ ಪಾಕ ಮಾಡ್ಕೊಂಡಿಲ್ಲ, ನಾನು ಇಲ್ಲಿ ಪುಡಿ ಬೆಲ್ಲ ಹಾಕ್ಕೋತಾ ಇದ್ದೀನಲ್ಲ, ಅದರಿಂದ ಹಾಕ್ಕೊಂಡು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಹೀಗೆ ಉಂಡೆ ಮಾಡಿ ಇಡ್ತಾಯಿದ್ದೀನಿ. ಇದನ್ನು ಒಮ್ಮೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಇಟ್ಟಿದ್ರೆ ನಾವು ಒಂದು 15 ಡೇಸ್ ಗಂಟ ಇಟ್ಟು ಮಕ್ಕಳಿಗೆ ಕೊಡ್ಬೋದು. ಆದಷ್ಟು ನಾವು ಫ್ರೆಶ್ ಆಗಿ ಅವಾಗ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಹೆಲ್ತಿಗೂ ತುಂಬ ಒಳ್ಳೆಯದು. ಈ ಥರ ಡ್ರೈ ಫ್ರೂಟ್ಸ್ ಲಡ್ಡನ್ನ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.